ಕಿಡಿಗೇಡಿಗಳಿದಾರಲ್ಲ ಇಂಥ ಕಾಮೆಂಟ್ಗಳು ಮಾಡೋದು, ಒಬ್ಬರಿಗೊಬ್ಬರಿಗೂ ಹತ್ತಿಡೋದು, ಇಂಥ ಕೆಲಸಗಳು ನಡೀತಾ ಇದಾವೆ ಅಂದ್ರೆ ಓನ್ಲಿ ಕಿಡಿಗೇಡಿಗಳು ಮಾತ್ರ ಮಾಡುವಂತ ಕೆಲಸಗಳಿವು. ನಿಜವಾದ ನಂದು 3 ಥಿಯೇಟರ್ ಇದೆ ಮೇಡಮ್ ಬೆಂಗಳೂರಲ್ಲಿ. ನಾನು ಆಡಿಯನ್ಸ್ ಪಲ್ಸ್ ನನಗೆ ಗೊತ್ತಿದೆ, ಯಾವ ತರ ಎಂಜಾಯ್ ಮಾಡ್ತಾರೆ, ಯಾವ ತರ ಅಭಿಮಾನಿಗಳಿರ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಅಭಿಮಾನ ಆದವರು ಯಾರು ಒಬ್ಬ ಸ್ವಚ್ಛ ಅಭಿಮಾನಿಯಾಗಿದ್ದರೆ ಯಾವುದೇ ರೀತಿ ಅಡ್ಡ ಕೆಲಸಗಳಿಗೆ ಹೋಗೋದೇ ಇಲ್ಲ. ಇಂಥ ಕಮಿಟ್ಗಳೆಲ್ಲ ಮಾಡೋದು, ಇನ್ನೊಂದು ಪ್ರವೋಕ್ ಮಾಡೋದು ಇದಾರಲ್ಲ, ಇವರೆಲ್ಲನೂ ಕಿಡಿಗೇಡಿಗಳೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾವು ಜವಾಬ್ದಾರಿ ಬಗ್ಗೆ ಮಾತನಾಡ್ತಿದೀವಿ. ನರಸಿಂಹ ಸರ್, ಫಿಲ್ಮ್ ಚೇಂಬರ್ ಬಂದ್ ಫಿಲ್ಮ್ ಚೇಂಬರ್ ನ ರೆಸ್ಪಾನ್ಸಿಬಿಲಿಟಿ ಏನು? ಹಾಗಾದ್ರೆ ಇದು ಫ್ಯಾನ್ ಗಳ ಹೆಸರಲ್ಲಿ ಯಾರೋ ಕಿಡಿಗೇಡಿಗಳು ಮಾಡ್ತಾ ಇರೋ ಕೃತ್ಯ, ಹಂಗಾಗಿ ಇದಕ್ಕೂ ಫಿಲ್ಮ್ ಚೇಂಬರ್ಗೂ ಸಂಬಂಧ ಇಲ್ಲ, ಇದಕ್ಕೂ ಕನ್ನಡ ಇಂಡಸ್ಟ್ರಿಗೂ ಸಂಬಂಧ ಇಲ್ಲ, ಇದು ಸುದೀಪ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಮಾಡ್ಕೊಳ್ತಿರೋದು, ಬೇಕಾದ್ರೆ ಅವರಿಬ್ರು ಅಡ್ರೆಸ್ ಮಾಡ್ಕೊಳ್ಳಿ, ಇಷ್ಟೇನಾ ಸರ್ ಕೆಲಸ? ಇಲ್ಲ ಮೇಡಮ್, ನಾವು ಖಂಡಿತ ಕರೀತಾ ಇದೀವಿ. ಇಂಥ ವಾರಗಳು ನಡೆದಾಗ ನಾವು ಎಲ್ಲ ಮಧ್ಯಕ್ಕೆ ಬಂದೇ ಬರ್ತೀವಿ ಮೇಡಮ್. ಇದೇ ವಿಷಯ ಅಲ್ಲ, ಯಾವುದೇ ವಿಷಯ ಬರಲಿ, ನಾಡಿನಲ್ಲಿ ರೈತರದಾಗ್ಬೋದು, ನೀರಿಂದಾಗ್ಬೋದು, ಭೂಮಿದಾಗ್ಬೋದು, ಯಾವುದೇ ಬಂದಾಗ ನಾವು ಮುಂದೆ ಫಸ್ಟ್ ಬರೋದು ಫಿಲ್ಮ್ ಚೇಂಬರ್ ಮೇಡಮ್. ಇಂಥದ್ದಾದಾಗ್ಲೂ ನಾವು ಯಾವುದೇ ಆರ್ಟಿಸ್ಟ್ ಆಗ್ಬೋದು ಕರೆದು ಕೇಳ್ತೀವಿ, ಯಾಕಪ್ಪ ಈ ತರ ಮಾಡಿದ್ವಿ. ಅವರು ಸಂದೇಶ ಕೊಟ್ಟಿದ್ದಾರೆ, ಪೈರಸಿ ವಿರುದ್ಧ ಅಂತ ಹೇಳಿದ್ದಾರೆ ಸುದೀಪ್ ಅವರು. ಇವ್ರೊಂಥರ ಎಲ್ಲೋ ಇದ್ದಾರೆ ಪಾಪ. ಹಾಗಾಗಿ ಅವ್ರ ಪರ ಇವ್ರ ಪರ ಬೇಡಿ, ಇಂಥವು ನಡೀತಾ ಇರೋದೇ ಕೆಲವು ಕಿಡಿಗೇಡಿಗಳಿಗೆ ಮಾತ್ರ, ಅವರಿಂದ ಮಾತ್ರ ಆಗ್ತಾ ಇದೆ ಅನ್ನೋದು ಎಲ್ಲರೂ ಗೊತ್ತಾಗಿರೋ ವಿಷಯ. ಇದು ಇವಾಗ ಎಷ್ಟು ಬುದ್ಧಿ ಹೇಳಿದ್ರಿ ಅನ್ನೋದ್ರ ಬಗ್ಗೆನೂ ನಾನು ಲೆಕ್ಕ ಕೇಳ್ತೀನಿ. ಸರ್ ಸಂಬರ್ಗಿ ಸರ್, ಈ ಪೈರಸಿ ಬಗ್ಗೆನೇ ಯುದ್ಧ ಅನ್ನೋದಾಗಿದ್ರೆ ಕನ್ನಡ ಚಿತ್ರೋದ್ಯಮ ಹಂಗಾದ್ರೆ ಆ ಲೆವೆಲ್ ಬಂದ್ಬಿಟ್ಟಿದ್ಯಾ ಸರ್? ಒಬ್ಬ ನಟನ ಸಿನಿಮಾವನ್ನ ಹಾಳು ಮಾಡ್ಲಿಕ್ಕೆ ಇನ್ನೊಬ್ಬ ನಟನ ಅಭಿಮಾನಿಗಳು, ಸೋಕಾಲ್ಡ್ ಅಭಿಮಾನಿಗಳು ಆ ನಟನ ಚಿತ್ರವನ್ನ ಪೈರಸಿ ಮಾಡಿ ಹಾಳು ಮಾಡಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ಯಾ ಹಾಗಾದ್ರೆ ಚಿತ್ರೋದ್ಯಮ? ಈ ಪ್ರಶ್ನೆಗೆ ಉತ್ತರ ಇದೆ, ಪೊಲೀಸ್ ಡಾಕ್ಯುಮೆಂಟ್ ಅಲ್ಲೇ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ವೆರಿ ಕ್ಲಿಯರ್ ಆಗಿ 170 ಫ್ಯಾನ್ ಕ್ಲಬ್ಸ್ ವೇರ್ ಪೇಡ್ ಆಫ್ 2 lakh rupees ಎವ್ರಿ ಮಂತ್ ಬೈ ದಿಸ್ ಗ್ಯಾಂಗ್ ಅನ್ನೋದನ್ನ ಉಲ್ಲೇಖವನ್ನ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. 170 ಫ್ಯಾನ್ ಕ್ಲಬ್ಗಳಿಗೆ ತಿಂಗಳಿಗೆ 7 ಲಕ್ಷ ರೂಪಾಯಿ ವರಮಾನವನ್ನ ಕೊಟ್ಟು ಯಾವ ತರ ಮಾತಾಡಬೇಕು, ಯಾವ ತರ ಪ್ರವೋಕ್ ಮಾಡಬೇಕು ಅನ್ನೋದನ್ನ ಅದನ್ನ ಸೋಷಿಯಲ್ ಮೀಡಿಯಾ ಗ್ಯಾಂಗ್, ಫ್ಯಾನ್ ಕ್ಲಬ್ ಇಸ್ ಆರ್ಗನೈಸ್ ಸೋಷಿಯಲ್ ಮೀಡಿಯಾ ಗ್ಯಾಂಗ್. ಏನೋ ಅಭಿವೃದ್ಧಿ ಮಾಡಲಿ ಅಂತ ಈ ತರ ಕಿಡಿಗೇಡಿಗಳ ಮಾತುಗಳು ಡಾಕ್ಯುಮೆಂಟ್ ಆಗಿದೆ. ಸೊ ಇದು ಹೇಗೆ ಅಂದ್ರೆ ಒಂದು ಚಿಕ್ಕ ರೌಡಿ ಪಡೆಗಳನ್ನು ಕಟ್ಕೊಂಡು ಒಂದೊಂದು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು. ಅದು ಯಾವಾಗ ಗೊತ್ತಾಯ್ತು ನಮಗೆ? ಜುಲೈ 2024 ಯಾವಾಗ ರೇಣುಕಾಸ್ವಾಮಿ ಅವರು ಮರ್ಡರ್ ಆಯ್ತು. ನಾನು ಅವ್ರ ಹೆಸರು ತೊಗೊಳಕ್ ಆಗಲ್ಲ, ಯಾಕಂದ್ರೆ ನನ್ನ ಮೇಲೆ ಒಂದು ಕೋರ್ಟ್ ಮುಕದ್ದಮೆ ಹಾಕಿದ್ದಾರೆ, ಮಾತಾಡಬಾರ್ದು ಅಂತ ಹೆಸರು ತಗೊಳ್ಳೋದಿಲ್ಲ. ರೇಣುಕಾಸ್ವಾಮಿ ಮರ್ಡರ್ ಕೇಸಿಂದ ನಮಗೆ ಗೊತ್ತಾಗಿದ್ದೇನು? ಫ್ಯಾನ್ ಕ್ಲಬ್ ನಡ್ಸಕ್ಕೆ ಒಬ್ಬರಿದ್ದಾರೆ, ಅವರು A17. ಅವ್ರ ಕೆಲಸ ಏನಿತ್ತು? ಅವರು ಹಿಂಗೆ ತಿಂಗಳಿಗೆ 70,000 ಇಂದ 2 ಲಕ್ಷ ರೂಪಾಯಿವರೆಗೂ ಕೊಡ್ತಾ ಇದ್ರು. ಏನಕ್ಕೆ ಕೊಡ್ತಾ ಇದ್ರು? ಅಲ್ಲಿ ಕಟ್ಔಟ್ ಹಾಕ್ಸ್ಲಿಕ್ಕೆ, ಫೇಸ್ಬುಕ್ ಹ್ಯಾಂಡಲ್ ಮಾಡ್ಲಿಕ್ಕೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ಲಿಕ್ಕೆ, ಅಲ್ಲಿ ಈ ತರದ ವ್ಯವಹಾರಗಳು. ಎವ್ರಿ ಟೈಮ್ ದೇರ್ ಇಸ್ ಅನ್ ಫಿಲ್ಮ್. ಎಕ್ಸಾಂಪಲ್, ಇದೇ ವರ್ಷ 2025-24 ಮ್ಯಾಕ್ಸ್ ಪಿಕ್ಚರ್ ಬಂದಾಗ್ಲೂ ಹೀಗೆ ಆಗಿತ್ತು. ಹೇಗೆ ಪೈರಸಿ ಇಮಿಡಿಯೇಟ್ ಆಗಿ ರಿಲೀಸ್ ಆಗಿ, ಚೆನ್ನೈಯಲ್ಲಿ ರಿಲೀಸ್ ಆಗಿ ಕಂಪ್ಲೇಂಟ್ ಆಯ್ತು, ಟೆಲಿಗ್ರಾಮ್ ಅಲ್ಲೆಲ್ಲ ವಿಡಿಯೋ ಬಂತು. ಸೊ ದ ಬೆಸ್ಟ್ ವೇ ಟು ಹಿಟ್ ಎ ಪರ್ಸನ್, ಫೈನಾನ್ಷಿಯಲಿ ವೀಕ್ ಮಾಡೋದು, ಪಿಕ್ಚರ್ ಬಗ್ಗೆ ನೆಗೆಟಿವ್ ರಿವ್ಯೂಸ್ ಮಾಡೋದು. ಹೈಕೋರ್ಟ್ ಆಫ್ ತಮಿಳುನಾಡು ಹ್ಯಾಸ್ ಗಾನ್ ಆನ್ ರೆಕಾರ್ಡ್. ಏನ್ ಹೇಳ್ತಾರೆ ಅಂದ್ರೆ, ಈ ರಿವ್ಯೂ ಸಿಸ್ಟಮ್ ಮತ್ತು ಇದನ್ನ ಏನ್ ಪಿಕ್ಚರ್ ಬರೋಕ್ಕೂ ಮುಂಚೆನೆ ಅದ್ರ ಬಗ್ಗೆ ಮಾತಾಡೋದಿದೆಯಲ್ಲ, ಅದನ್ನ 1 ವಾರ ಬ್ಯಾನ್ ಮಾಡಬೇಕು ಅಂತ ಹೈಕೋರ್ಟ್ ಆಫ್ ಚೆನ್ನೈ ಹೇಳಿದೆ. ಯಾಕೆ ಹೇಳಿದೆ? ಈ ತರದ ಫ್ಯಾನ್ ವಾರ್ಗಳನ್ನ, ಒಂದು ಬಿಸ್ನೆಸ್ ಎಂಟಿಟಿಯನ್ನ, ಒಂದು ಫಿಲ್ಮ್ ಇಂಡಸ್ಟ್ರಿನ ಹಾಳು ಮಾಡ್ತಾ ಇದ್ದಾರೆ, ಪ್ರೊಡ್ಯೂಸರ್ಗೆ ಲಾಸ್ ಆಗ್ತಾ ಇದೆ ಅಂತ ಲಾಸ್ಟ್ ಇಯರ್ ಒಂದು ಜಜ್ಮೆಂಟ್ ಬಂದಿದೆ. ಜಜ್ಮೆಂಟ್ ಏನ್ ಹೇಳುತ್ತೆ? ಹೈಕೋರ್ಟ್ ಆಫ್ ಕರ್ನಾಟಕ, ತಮಿಳುನಾಡು ಫ್ಯಾನ್ ರಿವ್ಯೂ ಮಾಡೋದನ್ನ ಬ್ಯಾನ್ ಮಾಡ್ತಿದ್ದಾರೆ. ರಿವ್ಯೂ ಮಾಡ್ತಾರಲ್ಲ, ಫ್ಯಾನ್ಗಳು ಹೋಗಿ ಪಿಕ್ಚರ್ ಹಿಂಗಿತ್ತು ಹೀಗಿತ್ತು ಅಂತೆಲ್ಲ ಹೇಳ್ತಾರಲ್ಲ, ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಆಗಿದೆ. ಇದಿಷ್ಟು ಪಾಯಿಂಟ್ ಆರ್ಗನೈಸ್ಡ್ ಸೋಷಿಯಲ್ ಮೀಡಿಯಾ ಗ್ಯಾಂಗ್ಗಳಿಂದ ನಿಮ್ಮ ಆ ವ್ಯಾಲಿಡ್ ಪಾಯಿಂಟ್ ಅನ್ನ ನಾನು ಪರಿಗಣಿಸಿ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ತಮಿಳುನಾಡಿನಲ್ಲೂ ಹಾಗಾದ್ರೆ ದರ್ಶನ್ ಅವರ ಅಭಿಮಾನಿಗಳನ್ನ ಸರ್ ಪ್ರೈವಸಿ ಏನದು ಪೈರಸಿ ಮಾಡ್ತಿರೋದು? ದರ್ಶನ್ ಅವರ ಕೇಳಿಸ್ಕೊಳ್ಳಿ ಸರ್, ತಮಿಳುನಾಡಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳೇನ ಈ ರಿವ್ಯೂಗಳನ್ನ ನೆಗೆಟಿವ್ ಆಗಿ ಕೊಡ್ತಾ ಇರೋದು? ಈ ಪೇಯ್ಡ್ ಫ್ಯಾನ್ ಅಸೋಸಿಯೇಷನ್ಗಳು ಕೇವಲ ದರ್ಶನ್ ಅವರಿಗೆ ಮಾತ್ರ ಇರೋದ, ಬೇರೆ ನಟರಿಗಿಲ್ವಾ ಸರ್? ನೋಡಿ, ಒಂದು ಟೂಲ್, ಒಂದು ಫಿಲ್ಮ್ ಇಂಡಸ್ಟ್ರಿಯನ್ನ ಬೆಳೆಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ರೆವಿನ್ಯೂ.
ಯಾರು ಪಿಕ್ಚರ್ ಎಷ್ಟು ಕಲೆಕ್ಟ್ ಮಾಡ್ತಾರೆ ಆವಾಗ ಅವ್ರ ಫ್ಯಾನ್ ಸ್ಟೇಟಸ್ ಜಾಸ್ತಿ ಬರುತ್ತೆ. ಯಾರು ನಿಜವಾದ ಫಸ್ಟ್ ಡೇ ಫಸ್ಟ್ ಶೋಗೆ ಕ್ರೌಡ್ ಅನ್ನು ಎಳಿತಾರೆ, ದಟ್ ಪ್ರೊಡ್ಯೂಸರ್, ಮುಂದಿನ ಪ್ರೊಡ್ಯೂಸರು ಹುಟ್ಕೊಳ್ಳೋದು. ನಾನು ದರ್ಶನ್ ಫಿಲ್ಮ್ ಮಾಡಬೇಕು, ಯಶ್ ಫಿಲ್ಮ್ ಮಾಡಬೇಕು. ಯಶ್, ಪುನೀತ್ ರಾಜ್ಕುಮಾರ್ ಮತ್ತು ಸುದೀಪ್ ಅವರು ಏನು ಫಸ್ಟ್ ಡೇ ಫಸ್ಟ್ ಶೋ ಕಲೆಕ್ಷನ್ ಬರುತ್ತಲ್ಲ, ದಟ್ ಗಿವ್ಸ್ ಕಾನ್ಫಿಡೆನ್ಸ್ ಟು ಅ ಪ್ರೊಡ್ಯೂಸರ್. ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಒಂದು ಫ್ಯಾನ್ ಪಡೆಗಳನ್ನ ಮಾಡ್ತಾರೆ ಫಸ್ಟ್ ಡೇ ಫಸ್ಟ್ ಶೋ ಮಾಡ್ಲಿಕ್ಕೆ. ಇದು ಇವನ್ ಫಾರ್ ದರ್ಶನ್ ಆಲ್ಸೋ. ದರ್ಶನ್ ಆಲ್ಸೋ ಗೆಟ್ಸ್ ಹೈಯೆಸ್ಟ್ ನಂಬರ್ ಆಫ್ ಫ್ಯಾನ್ಸ್. ಅದೇ ಫಸ್ಟ್ ಡೇ ಫಸ್ಟ್ ಶೋ ವಾಸ್ ಎಕ್ಸ್ಟ್ರಾರ್ಡಿನರಿ. ಅದೇ ಲೆಟ್ ಮಿ ಬಿ ವೆರಿ ಆನೆಸ್ಟ್ ವಿತ್ ಯು. ಬಟ್ ದ ಕಲೆಕ್ಷನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾಕೆ ಕೆಳಗೆ ಬಿತ್ತು, ದಟ್ ಸೆಕೆಂಡರಿ. ಫಸ್ಟ್ ಡೇ ಫಸ್ಟ್ ಶೋ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಆ ಸ್ಟ್ರೆಂತ್ ಅನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಫ್ಯಾನ್ ಕ್ಲಬ್ ಗಳನ್ನು ಯೂಸ್ ಮಾಡ್ತಾರೆ. ಇದು ಆರ್ಗನೈಸ್ಡ್ ಕ್ರೈಮ್ ತರನೇ ಆರ್ಗನೈಸ್ಡ್ ಪ್ರಶ್ನೆ, ಒಂದು ಸೋಷಿಯಲ್ ಮೀಡಿಯಾ ಗ್ಯಾಂಗ್. ಗಣೇಶ್ ಸರ್, ಮಾರ್ಕ್ ಸಿನಿಮಾ ನಿನ್ನೆ ಬಿಡುಗಡೆ ಆಯ್ತು. ನಿನ್ನೆ ಸಂಜೆ, ಇವತ್ತು ನಿನ್ನೆ ರಾತ್ರಿ ಫಸ್ಟ್ ಶೋ, ನಿನ್ನೆ ರಾತ್ರಿ ಒಂದು ಶೋ ಆಗಿದೆ ಸರ್, ತಮ್ಮೆಲ್ಲರ ಗಮನಕ್ಕೆ. ಯಾರಿಗೆ ಗೊತ್ತಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ. ಮಾರ್ಕ್ ಸಿನಿಮಾ ಬಿಡುಗಡೆಯಾಗಿ ಫಸ್ಟ್ ಶೋ ರನ್ ಟೈಮ್ ಅಲ್ಲೇನೆ ರಿವ್ಯೂಗಳು ಬರಕ್ ಶುರು ಆಗತ್ತೆ. ಕ್ಯಾಂಪೇನ್ ಶುರು ಆಗತ್ತೆ. ಸೇವ್ ದ ಪ್ರೊಡ್ಯೂಸರ್ ಫ್ರಮ್ ಸುದೀಪ್. ನಾನು ಈ ಪ್ರಶ್ನೆ ಅವ್ರಿಗೂ ಕೇಳಿದ್ದೀನಿ ಸರ್, ಅದಕ್ಕೆ ನಾನು ನೀವ್ ಹೇಳ್ತಾ ಇದ್ದ ಜವಾಬ್ದಾರಿಯಿಂದ ಇಬ್ಬರಿಗೂ ಸಮಾನವಾದ ಪ್ರಶ್ನೆ ಕೇಳ್ತಿದ್ದೀನಿ ಅನ್ನೋದನ್ನ ಮತ್ತೆ ನೆನಪು ಮಾಡ್ತಾ, ಚಿತ್ರ ಬಿಡುಗಡೆಯಾಗಿ ಅರ್ಧ ಮುಕ್ಕಾಲು ಗಂಟೆಯಲ್ಲೇನೆ ಸೇವ್ ದ ಪ್ರೊಡ್ಯೂಸರ್ ಫ್ರಮ್ ಸುದೀಪ್ ಅಂತ ಹೇಳಿ ಕ್ಯಾಂಪೇನ್ ಮಾಡ್ತಾರೆ ಅಂತಂದ್ರೆ, ಇವ್ರು ಯಾವ ಕಾಲೇಜ್ನಲ್ಲಿ ಜರ್ನಲಿಸಮ್ ಅಥವಾ ಫಿಲ್ಮ್ ರಿವ್ಯೂನ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡು ಬಂದವರು? ಇವ್ರಿಗೆಲ್ಲ ಏನ್ ಅರ್ಹತೆ ಇದೆ ರಿವ್ಯೂ ಮಾಡ್ಲಿಕ್ಕೆ? ಸೇವ್ ದ ಪ್ರೊಡ್ಯೂಸರ್ ಅಂತ ಹೇಳೋ ಮೂಲಕ ನೆಗೆಟಿವ್ ಕ್ಯಾಂಪೇನ್ ಮಾಡ್ತಿದ್ದೀರಿ. ಅದು ಮಾರಕ ಆಗ್ತಾ ಇರೋದು ಅದೇ ಪ್ರೊಡ್ಯೂಸರ್ಗೆ. ಇದು ಗೊತ್ತಾಗದೆ ಇರೋ, ಕಾಮನ್ ಸೆನ್ಸ್ ಇಲ್ಲದೆ ಇರೋ ಈ ರಿವ್ಯೂ ಸಿಸ್ಟಮ್ ಇದೆಯಲ್ಲ, ಅಂಥವ್ರಿಗೆ ಏನ್ ಹೇಳ್ತೀರಿ? ಮೇಡಮ್, ಈ ತರ ಕೆಟ್ಟ ಕಾಮೆಂಟ್ ಹಾಕೋರ್ಗೆ ಸೇವ್ ದ ಪ್ರೊಡ್ಯೂಸರ್ ಅನ್ನೋ ಕಾಮೆಂಟ್ ಹಾಕೋದೇನು ದೊಡ್ಡದಲ್ಲ. ಅದು ಅವ್ರ ಕೆಲಸ ಅದೇನೆ. ಈಗ ಸಂಪರ್ಕಿ ಅವರು ಹೇಳಿದಾಗೆ ಯಾವ್ದೋ ಫ್ಯಾನ್ ಪೇಜ್ ಲಕ್ಷಾಂತರ ಹೋಗುತ್ತೆ ಅಂದ್ರೆ, ಈ ತರ ಕೆಟ್ಟ ಕೆಲಸ ಮಾಡೋ ಒಂದು ಯಾವ ಫ್ಯಾನ್, ಯಾವ ಹೀರೋನೋ ಯಾವ ಸ್ಟಾರು ಹೇಳಲ್ಲ. ಅವ್ರದ್ದೇನೋ ಅಸೋಸಿಯೇಷನ್ ಇರುತ್ತೆ, ಅಲ್ಲಿ ಮೇಂಟೆನೆನ್ಸ್ಗೆ ಅವ್ರ ಬಗ್ಗೆ ಪ್ರಮೋಟ್ ಅದನ್ನ ಆ ತರ ಬಳಕೆ ಮಾಡಿರ್ಬೋದು ಅಷ್ಟೇ. ಅದು ಯಾವ ಪೇಪರ್ ಉಲ್ಲೇಖ ಆಗಿಲ್ಲ. ಅವ್ರ ಮತ್ತೆ ಚಾರ್ಜ್ ಶೀಟ್, ನಾನು ಚಾರ್ಜ್ ಶೀಟ್ ನೋಡಿಲ್ಲ, ಆ ಚಾರ್ಜ್ ಶೀಟ್ ಏನಿದೆ ಗೊತ್ತಿಲ್ಲ. ಆ ತರ ಚಾರ್ಜ್ ಶೀಟ್ ಉಲ್ಲೇಖ ಆಗ ಪೇಪರ್ ಬಂದಿರ್ಬೇಕಾಗಿತ್ತಲ್ಲ. ಅದು ಯಾವ್ದೋ ಒಂದು ಫ್ಯಾನ್ ಪೇಜ್ ಸ್ಟಾರ್ ಅಷ್ಟು ಕೊಟ್ಟಿದ್ದಾರೆ ಅವ್ರಿಗೆ, ಈ ತರ ಮಾಡುವಂತ ಇದು ಫಾಲ್ಸ್ ಸ್ಟೇಟ್ಮೆಂಟ್. ಇವೆಲ್ಲ ಒಪ್ಪಲ್ಲ ನಾನು. ಪೇಪರ್ ಬಂದ್ರೆ ಒಪ್ಕೊಂಡು ರಿಲಯಬಲ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಇರ್ಲಿ, ಅದು ಆಮೇಲೆ ಅಷ್ಟೇ ಮಾಡೋಣ. ನೋಡಿ ಮೇಡಮ್, ಈಗ ವಿಷ್ಣುವರ್ಧನ್ ಅವರು ಯಾವ್ದು ಡಾಕ್ಯುಮೆಂಟ್ ಅಲ್ಲೇ ಮಾತಾಡಲ್ಲ. ಏನು ಮೇಡಮ್, ವಿಷ್ಣುವರ್ಧನ್ ಅವರು ಅಂಬರೀಶ್ ಅವರು ಇದ್ದಾಗ ಅವ್ರು ಹೋದ ನಂತರ ಸುದೀಪ್ ಸರ್ ಮತ್ತೆ ದರ್ಶನ್ ಸರ್ ಇಬ್ರು ಅದೇ ಆಂಗಲ್ ನೋಡ್ತಾ ಇದ್ರು ಜನ. ಆದ್ರೆ ಕೆಲವು ಕಿಡಿಗೇಡಿಗಳು ಈ ಮಹಾಭಾರತದಲ್ಲಿ ಹೇಗೆ ಕೈಕೆ ದಶರಥನ ಕಿವಿ ಊದಿ ರಾಮಾಯಣದಲ್ಲಿ ರಾಮಾಯಣ ಆಯ್ತು, ಹಾಗೆ ಮಹಾಭಾರತದಲ್ಲಿ ಯಾವ ತರ ಈ ಶಕುನಿ ದುರ್ಯೋಧನನಿಗೆ ಕಿವಿ ಊದಿ ಅವ್ರನ್ನ ದೂರ ಮಾಡ್ತಾರೋ, ಅದೇ ತರ ಇಲ್ಲೂ ನಡೀತಾ ಇರೋದು ಮೇಡಮ್. ದರ್ಶನ್ ಅವರು ದಡ್ರಾ ಸರ್. ಬರ್ತಾರೆ. ರಾಮ ದಶರಥ ಕೂಡ ದಡ್ಡ ಅಲ್ಲ, ದುರ್ಯೋಧನ ಕೂಡ ದಡ್ಡ ಅಲ್ಲ. ಇಬ್ರು ಬುದ್ಧಿವಂತರೆ. ಅದೇ ತರ ಇವರು ಕೂಡ ಬುದ್ಧಿವಂತರೆ.